ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಕೆಂಪೀಸ್ ಕಿಚನ್. ಇವತ್ತು ಭಾನುವಾರದ ಲಾಗನ ಶೇರ್ ಮಾಡ್ತಾ ಇದ್ದೀನಿ. ಬೆಳಿಗ್ಗೆ ಎದ್ದ ತಕ್ಷಣ ಸ್ಟವ್ವನ್ನೆಲ್ಲ ನೀಟಾಗಿ ಒರೆಸ್ಕೊಂಡ್ಬಿಟ್ಟು ಕಾಫಿ ಮಾಡ್ಕೊಂಡು ಕುಡಿಬೇಕು ಅಂತೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ಸ್ವಲ್ಪ ಲೇಟಾಗಿ ಎದ್ದೆ, ಭಾನುವಾರ. ಅದು ಅಲ್ಲದೆ ತುಂಬಾ ಕೆಲಸಗಳಿದೆ. ವಾರದ ಪೆಂಡಿಂಗ್ ಕೆಲಸಗಳು, ಬಟ್ಟೆ ವಾಶ್ ಮಾಡೋದಾಗಿರ್ಬೋದು, ಅಕ್ಕಿ ಹಿಟ್ಟು, ರಾಗಿ ಹಿಟ್ಟು, ರವೆ ಎಲ್ಲನೂ ರೆಡಿ ಮಾಡಿಸ್ಕೋಬೇಕು. ಜೊತೆಗೆ ಸ್ವಲ್ಪ ಸ್ಟೋರ್ ರೂಮ್ನ ಕ್ಲೀನ್ ಮಾಡ್ಕೋಬೇಕು. ತುಂಬ ಅಂದರೆ ಬಿಡಿವಿಲ್ಲದ ಕೆಲಸ. ಹಾಗೂ ದೇವಿರಮ್ಮ ದೇವಸ್ಥಾನಕ್ಕೆ ಹೋಗಬೇಕು ಅಂದ್ಕೊಂಡಿದ್ದೀನಿ. ನೋಡಬೇಕು, ಹೋಗೋಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ. ಪ್ರತಿ ಸಲನೂ ಹಾಗೇ ಆಗ್ತಾಯಿದೆ. ತುಂಬ ವರ್ಷಗಳೇ ಆಗೋಯ್ತು ಅದಕ್ಕೆ ಹೋಗೋಕ್ಕೆ ಆಗಿಲ್ಲ. ಹೋಗಿದ್ದೆ ಒಂದು ಸಲ. ನಾನು ಹೋಗ್ಲಿಕ್ಕೂ ದೇವಸ್ಥಾನದ ಬಾಗಿಲು ಹಾಕೋಕ್ಕೂ ಒಂದೇ ಆಯಿತು. ಜೊತೆಗೆ ಅನ್ನದಾಸೋಹ ನಡೀತಾ ಇತ್ತು. ಪ್ರಸಾದ ತಗೊಳ್ಳೋಣ ಅಂತ ಹೋದ್ವಿ, ಅಲ್ಲೂ ಹಾಗೆ ಆಯಿತು. ಇಲ್ಲ, ಕ್ಲೋಸ್ ಆಗಿದೆ ಮೇಡಮ್ ಅಂದ್ಬಿಟ್ಟು ಬೇರೆಯವ್ರಿಗೆ ಕರೆದು ಹಿಂಭಾಗ ಮತ್ತೆ ಬೇರೆಯವ್ರನ್ನ ಅವ್ರು ಬೇಕಾಗಿರೋರು ಕರೆದು ಪ್ರಸಾದ ಕೊಟ್ಟರು. ನಾನು ಕೇಳಿದೆ, ಅಟ್ಲೀಸ್ಟು ಆ ಒಂದು ಇದಿರುತ್ತಲ್ಲ, ಏನು ಅಂತ ಹೇಳ್ತಾರೆ, ಬಾಳೆನೆಲ್ಲ ಹಾಕ್ಬಿಟ್ಟು ರಾಯ್ತ ಮಾಡಿರ್ತಾರೆ, ಒಂದು ರೀತಿ ಏನಂತ ಹೇಳ್ತಾರೆ, ಅದಕ್ಕೆ ಪ್ರಸಾದ ಮಾಡಿರ್ತಾರೆ, ಆ ಒಂದು ಪ್ರಸಾದನ ಕೊಡಿ ಅಂತಲೂ ಕೇಳಿದ್ವಿ. ಬಟ್ ಗೊತ್ತಿಲ್ಲ ಅವ್ರಿಗೆ ಏನು ಅನ್ನಿಸ್ತೋ ಏನೋ ಗೊತ್ತಿಲ್ಲ, ಕೊಡಲಿಲ್ಲ ಅವರು. ಇಲ್ಲ, ಎಲ್ಲ ಖಾಲಿಯಾಗಿದೆ ಅಂದರು. ಬಟ್ ಅವರು ಬೇಕಾಗಿರೋರನ್ನೆಲ್ಲ ಕರೆದು ಊಟಕ್ಕೆ ಹಾಕ್ತಾಯಿದ್ರು. ಓಕೆ, ನನಗೆ ಅದೊಂದು ಪ್ರಸಾದ ಸಿಕ್ಕಿದ್ರು ಸಾಕಾಗಿತ್ತು. ಬಟ್ ಅದೇ ಇದು ಲಾಸ್ಟ್ ಆಗೋಯಿತು. 4-5 ವರ್ಷ ಆಗೋಯಿತು, ಹೋಗೋಕ್ಕೆ ಆಗಿಲ್ಲ. ಹೋಗಬೇಕು, ಅಮ್ಮ ಯಾವತ್ತು ಕರೆಸ್ಕೊಳ್ತಾರೋ ಗೊತ್ತಿಲ್ಲ. ಬನ್ನಿ ವಿಡಿಯೋ ಶುರು ಮಾಡೋಣ. ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ. ಹೊಸ್ದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಹಾಕಿ ಅಂತ ಹೇಳ್ತಾ, ವೆಲ್ಕಮ್ ಟು ಕೆಂಪೀಸ್ ಕಿಚನ್. ಇನ್ನು ಕಾಫಿ ಮಾಡೋದಕ್ಕೆ ಬೆಲ್ಲ ಖಾಲಿಯಾಗಿತ್ತು, ಅದಕ್ಕೆ ಬೆಲ್ಲನ ತುರಿದಿಟ್ಕೊಳ್ತಾ ಇದ್ದೀನಿ. ನನಗೆ ಈ ಥರ ಬೆಲ್ಲ ತುರಿದಿಟ್ಕೊಂಡ್ರೇ ಸಮಾಧಾನಪ್ಪ. ಜ್ಯೂಸ್ ಬೇಕಾದರೆ, ಹಾಲಿಗೆ ಬೇಕಾದರೆ, ಆಮೇಲೆ ಕಾಫಿ ಏನಕ್ಕೆ ಬೇಕಾದ್ರೂ ಹಾಕ್ಬೋದು. ಹಾಕಿದ ತಕ್ಷಣವೇ ಕರಗೋಗ್ಬಿಡುತ್ತೆ. ಅದನ್ನು ಗೊಟಾಯಿಸ್ಬೇಕು, ಅದನ್ನೆಲ್ಲ ಮಾಡಬೇಕಂತ ಅನ್ನೋಂಗೆ ಇಲ್ಲ. ನನಗೆ ಜಜ್ಜೆಲ್ಲ ಹಾಕಿದ್ರೆ ಅಷ್ಟೊಂದು ಇಷ್ಟ ಆಗೋದಿಲ್ಲ. ಇದಾದರೆ ನನಗೆ ಕರೆಕ್ಟಾಗಿ ಅಡ್ಜಸ್ಟ್ಮೆಂಟ್ ಆಗಿಬಿಟ್ಟಿದೆ. ಇಷ್ಟು ಹಾಕಿದ್ರೆ ಇಷ್ಟೇ ಸಿಹಿ ಬರುತ್ತೆ ಅನ್ನೋದು ಗೊತ್ತಾಗ್ಬಿಟ್ಟಿದೆ. ಹಾಗಾಗಿ ಯಾವಾಗಲೂ ಇದೇ ಥರನೇ ತುರಿದು ಜಾಡಿ ಒಳಗಡೆ ಹಾಕಿಟ್ಕೊಂಡಿದ್ದೀನಿ. ಈ ಸಲ ಇರುವೆ ಕಾಟ ಜಾಸ್ತಿ ಆಗಿಬಿಟ್ಟಿದೆ. ಬೇಸಿಗೆ ಕಾಲ ಅಲ್ವಾ, ಅದಕ್ಕೆ ಇರುವೆ ಕಾಟ ಜಾಸ್ತಿ ಆಗಿದೆ. ಅದಕ್ಕೆ ಜಾಡಿಗೆ ಹಾಕಿಟ್ಕೊಂಡಿದ್ದೀನಿ. ಸ್ನೇಹಿತರೆ, ಮಂಗಳಮುಖಿಯರ ಬಗ್ಗೆ ನಾನು ನಿನ್ನೆ ವಿಡಿಯೋದಲ್ಲಿ ಮಾತಾಡಿದೆ. ಒಂದು ಪ್ರಶ್ನೆ ಬಂದಿದೆ. ಅಂದರೆ ಅವರು ಬೇರೆ ವಿಡಿಯೋದಲ್ಲಿ ನನ್ನ ವಿಡಿಯೋ ಆಲ್ರೆಡಿ ನೋಡಿಬಿಟ್ಟು ಬೇರೆ ಇನ್ನೊಂದು ವಿಡಿಯೋ ನೋಡ್ತಾ ಮಂಗಳಮುಖಿಯರ ಬಗ್ಗೆ ಪ್ರಶ್ನೆ ಹಾಕಿದ್ದಾರೆ. ಏನಂತ ಪ್ರಶ್ನೆ ಹಾಕಿದ್ದಾರೆ ಅಂತಂತಂದರೆ, ಅಕ್ಕ, ನೀವೇನೋ ಹೇಳಿದ್ರಿ ತುಂಬ ಒಳ್ಳೆಯವರು ಅವರು, ಯಾರ ವಿಚಾರಕ್ಕೂ ಬರಲ್ಲ, ಜಗಳ ಮಾಡಲ್ಲ, ಕೆಟ್ಟದ್ದು ಬಯಸಲ್ಲ, ಅವರು ಕೊಟ್ಟರೆ ತಗೊಂಡೋಗ್ತಾರೆ, ಇಲ್ಲ ಅಂದರೆ ಇಲ್ಲ ಅಂತ ಹೇಳಿದ್ರಿ. ಆದರೆ ಗೃಹ ಪ್ರವೇಶ ಮಾಡಬೇಕಾದ್ರೆ ಬೆಂಗಳೂರಲ್ಲಿ ನಡೆದಂತಹ ಘಟನೆ ಇದು. ಗೃಹ ಪ್ರವೇಶ ಮಾಡಬೇಕಾದ್ರೆ ಮನೆಗೆ ನುಗ್ಗಿ, ಅದರಲ್ಲೂ 2 ಆಟೋದಲ್ಲಿ ಬಂದಿರತಕ್ಕಂತಹ ಮಂಗಳಮುಖಿಯರು ತುಂಬ ದಾಂಧಲೆ ಮಾಡಿ ನಮ್ಗೆ 50,000 ಕೊಡಿ, 1,00,000 ಕೊಡಿ ಅಂತೆಲ್ಲ ಗಲಾಟೆ ಮಾಡಿ ಕಳಿಸಿದ್ದಾರೆ. ಅಂದರೆ ಗಲಾಟೆ ಮಾಡಿ ಅಂತೆಲ್ಲ ಮಾಡಿದ್ದಾರೆ. ಮೀಡಿಯಾದವರೆಲ್ಲ ಬಂದು ಅದನ್ನು ರೆಕಾರ್ಡ್ ಮಾಡ್ಕೊಂಡಿದ್ರು. ಪೊಲೀಸ್ ಸ್ಟೇಷನಲ್ಲೂ ಸಹ ಅದು ಕೇಸ್ ಆಗಿತ್ತು ಅಕ್ಕ ಅಂತೆಲ್ಲ ಹೇಳಿದರು. ಇರಬಹುದು. ಆದರೆ ನನಗೆ ಗೊತ್ತಿರೋ ಹಾಗೆ, ನಾನು ನಿಮ್ಮ ಮೊನ್ನೆ ಹೇಳಿದೆ ಅಲ್ವಾ, ನಾನು ಇಂಥ ಪ್ಲೇಸ್ಗೆ ಹೋಗಬೇಕಾದ್ರೆ ದುಡ್ಡು ಕೊಡಲಿಲ್ಲ ಅಂತ ಅಂದ ತಕ್ಷಣವೇ, ನೋಡ್ತೀಯೇನೋ ನಂದು ಅಂದ್ಬಿಟ್ಟು ಸೀರೆನ ಮೇಲಕ್ಕೆ ಮಂಡಿ ತನಕ ಎತ್ತಿಬಿಟ್ಟಿದ್ರು. ನಾನು ಅಲ್ಲೇ ಕೂತಿದ್ದೀನಿ. ಅಕ್ಕ, ನನ್ನ ಮರ್ಯಾದೆನೇ ನಾನು ಕಳ್ಕೊಂಡಂಗಾಗಿದೆ, ತಗೊಳಕ್ಕ ಅಂದ್ಬಿಟ್ಟು ಪಾಪ ಬೇರೆಯವ್ರ ಹತ್ರ ತೆಗೆದು ಕೊಟ್ಟಿದ್ದು ಆ ದುಡ್ಡನ್ನು. ಅವ್ರ ಹತ್ರನೂ ಇರಲಿಲ್ಲ. ಆ ಕಾರಣಕ್ಕೋಸ್ಕರ ಆ ಥರ ಮನೋಸ್ಥಿತಿ ಇರೋರು ಇರ್ತಾರೆ. ಆದರೆ ಕೆಲವರು ಏನು ಮಾಡ್ತಾರೆ ಅಂದರೆ, ನಿಜವಾದ ಮಂಗಳಮುಖಿಯರು ಖಂಡಿತವಾಗ್ಲೂ ತೊಂದರೆ ಕೊಡೋದಿಲ್ಲ. ನಿಜವಾಗ್ಲೂ ಎಷ್ಟೋ ಜನ ಸೋಂಬೇರಿಗಳು, ಎಷ್ಟೋ ಜನ ನಾಟಕಡೋರು. ಏಕೆಂದರೆ ಎಲ್ಲ ಇದ್ದು ಸೋಂಬೇರಿಗಳಿರ್ತಾರಲ್ವ ನೋಡಿ, ಅವರು ಏನು ಮಾಡೋಕ್ಕೂ ಏಸೋದಿಲ್ಲ. ಹೆಣ್ಣೊಂದು ಥರ ಶೃಂಗಾರ ಬಂಗಾರ ಮಾಡಿಕೊಂಡು ನಾವು ಅದೇ ಸ್ಥಾನದಲ್ಲಿ ಇದ್ದೀವಿ ಅಂದ್ಕೊಂಡು 4 ಜನನ ಹತ್ರ ಕೈ ಒಡ್ಡಿ ಉಪದಾನ ಮಾಡ್ತಾರೆ. ನಾನು ಭಿಕ್ಷಾಟನೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡೋದಿಲ್ಲ. ಕಾರಣ ಏನಂದರೆ, ಭಿಕ್ಷೆ ಕೊಡೋ ಅಷ್ಟು ದೊಡ್ಡವಳು ನಾನಲ್ಲ. ಪ್ರತಿಯೊಬ್ಬರಿಗೂ ₹1 ಕೊಡಬೇಕಾದ್ರೂ ದಾನ ಅಂತ, ಉಪದಾನ ಅಂತಲೇ ಕೊಡೋದು. ದಾನ ಅಂತಲೂ ಕೊಡೋದಿಲ್ಲ. ಅಂದರೆ ಒಂದು ಸಣ್ಣದಾಗಿ ಕೊಡ್ತಕ್ಕಂತಹ ದಾನ ಅಂತ ಕೊಡ್ತೀನಿ. ನಿಜವಾಗ್ಲೂ ಆ ಒಂದು ವೇಷಭೂಷಣಗಳಲ್ಲಿ ನೋಡಿದ ತಕ್ಷಣ ಇವರು ಮಂಗಳಮುಖಿಯರೇ ಅಂತ ಗೊತ್ತಾಗುತ್ತೆ, ಒಪ್ಕೊಳ್ಳೋಣ. ಆದರೆ ನಾಟಕ ಆಡೋರನ್ನ ಹೇಗೆ ಕಂಡುಹಿಡಿಯೋಕ್ಕಾಗತ್ತೆ? ಹೌದಲ್ವಾ? ನಿಜವಾದ ಮಂಗಳಮುಖಿಯರು ಖಂಡಿತವಾಗ್ಲೂ ಯಾರಿಗೂ ತೊಂದರೆ ಕೊಡಲ್ಲ. 100ಕ್ಕೆ 100ರಷ್ಟು ನಿಜ. ಆದರೆ ಮಂಗಳಮುಖಿಯರ ಥರನೇ ವೇಷಭೂಷಣ ಹಾಕ್ಕೊಂಡು ನಾಟಕ ಆಡೋರು ಜಾಸ್ತಿ ಆಗಿದ್ದಾರೆ. 100ರಲ್ಲಿ 3 ಜನ 4 ಜನ ಖಂಡಿತವಾಗ್ಲೂ ಸಿಗ್ತಾರೆ ಸ್ನೇಹಿತರೆ. ಅವ್ರಿಗೂ ಜೀವನ ಇದೆ, ಅವ್ರಿಗೂ ಬದುಕಿದೆ. ಅವ್ರೇನು ಕೇಳ್ಕೊಂಡು ಬಂದಿಲ್ಲ.
ನಮ್ಗಿಂತ ಹೆಚ್ಚಾಗಿ ಆಸೆ ಆಕಾಂಕ್ಷೆಗಳು ತುಂಬಾ ಜಾಸ್ತಿ ಅವ್ರಿಗೆ, ಹೌದಲ್ವಾ? ಹಾಗೆ ಸೊಪ್ಪೆಲ್ಲ ತಗೊಂಡಿದ್ದೆ, ಫ್ರೆಶ್ ಆಗಿತ್ತು. ಅದನ್ನೆಲ್ಲ ನೀಟಾಗಿ ಸೋಸಬೇಕು ಅಂದ್ಬಿಟ್ಟು ಮೊರಕ್ಕೆ ಹಾಕಿಟ್ಟೆ. ಇನ್ನು ಟೈಮ್ ಆಗ್ತಾ ಬಂತಲ್ವಾ, ತಿಂಡಿ ರೆಡಿ ಮಾಡ್ಕೊಂಬಿಡೋಣ ಅಂದ್ಬಿಟ್ಟು ತಿಂಡಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ಕಷಾಯನೂ ಕುಡ್ದಾಯಿತು, ರಾಗಿ ಮಾಲ್ಟು ಆಯಿತು, ನಂದು ಯೋಗಾಸನಗಳ ಎಲ್ಲ ಮುಗಿಯಿತು. ಬೇಗ ಬೇಗನೆ ಹುಳಿಯನ್ನ ಮಾಡ್ಕೊಂಬಿಡೋಣ, ಏನಿದೆಯೋ ಅದನ್ನೇ ಹಾಕಿ ಹುಳಿಯನ್ನ ರೆಡಿ ಮಾಡ್ಕೊಂಬಿಡೋಣ ಅಂತ ಮಾಡ್ಕೊಳ್ತಾ ಇದ್ದೀನಿ. ಸರ್ವೇ ಸಾಮಾನ್ಯ ಹುಳಿ ಅನ್ನೋದಕ್ಕೋಸ್ಕರನೇ ಸಪ್ರೇಟಾಗಿ ಪೌಡ್ರ್ ಮಾಡಿ ಇಟ್ಕೊಳ್ತಾರೆ. ಆದರೆ ನಾನು ಮಾಡ್ತಕ್ಕಂತಹ ಪೌಡ್ರು, ಬೇಳೆ ಸಾಂಬಾರು ಪೌಡ್ರು 32 ಥರದ ಐಟಮ್ ಹಾಕಿ ನಾನು ಬೇಳೆ ಸಾಂಬಾರು ಪೌಡ್ರನ್ನ ಮಾಡೋದು. ಹುಳಿಯನ್ನಕ್ಕೂ ಸೈ, ಆಮೇಲೆ ವಾಂಗಿಬಾತ್ಗೂ ಸೈ. ಅದು ವಾಂಗಿಬಾತ್ಗೆ ಸ್ವಲ್ಪ ಗರಂ ಮಸಾಲ ಹಾಕ್ಕೋಬೇಕಾಗುತ್ತೆ. ಹುಳಿ ಅನ್ನಕ್ಕೆ ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನನಗಂತೂ ತುಂಬ ಇಷ್ಟ ಈ ಥರ ಮಾಡ್ಕೊಂಡು ತಿಂದರೆ. ಏನಾದರೂ ಪುಳಿಯೋಗರೆ ಪ್ಯಾಕೆಟ್ ಯಾವುದೇ ಬ್ರ್ಯಾಂಡ್ ತೊಗೊಂಬಂದ್ರೂ ಮನೆಯವ್ರು ಹೇಳೋದು ಒಂದೇ, ನ್ಯೂಸ್ ಪೇಪರ್ ವಾಸನೆ ಬರುತ್ತೆ, ನಾನು ಬೇಡಮ್ಮ ಹುಳಿಯನ್ನು, ಪುಳಿಯೋಗರೆ ಅಂದರೂ ಸಾಕು ನ್ಯೂಸ್ ಪೇಪರ್ ವಾಸನೆ ಬರುತ್ತೆ ಅಂತಾರೆ. ಅಂಗಡಿಯಿಂದ ತಂದಿರೋದು ಮುಟ್ಟೋದೇ ಇಲ್ಲ ನಮ್ಮ ಮನೆಯವರು. ಹಂಗಾಗಿ ಹುಳಿಯನ್ನು ನಾನು ಮನೆಯಲ್ಲೇ ರೆಡಿ ಮಾಡ್ತೀನಿ. ನೀಟಾಗಿ ಹುಣಸೆ ಹುಳಿ ತೊಗೊಂಬಿಟ್ಟು, ಅದರಲ್ಲೂ ಹಳೆಯ ಹುಣಸೆ ಹಣ್ಣು ಇರುತ್ತಲ್ವ, ಕಪ್ಪಗಿರುತ್ತಲ್ಲ ನೋಡಿ, ಆಹಾ ಅದೇನಾದರೂ ಇದ್ದರೆ ಚೆಂದ. ಅನ್ನಕ್ಕೆ ಕಲಿಸ್ದಾಗ ಅದ್ರ ಕಲ್ಲರ್ ಬಿಟ್ಕೊಳ್ಳುತ್ತೆ, ಆ ಬ್ಲ್ಯಾಕ್ ಕಲರ್, ಎಷ್ಟು ಚೆಂದ ಗೊತ್ತಾ ಅದು. ಹಳೆಯ ಹುಣಸೆ ಹಣ್ಣು ರುಚಿನೇ ಬೇರೆ. ಅದರಲ್ಲೇ ಏನಾರು ಸಿಕ್ತು ಅಂದರೆ ಖಂಡಿತ ಹುಳಿಯನ್ನು ಗೊಜ್ಜು ಮಾಡಿಟ್ಕೊಬಿಡಿ, ಬೇಕಾದಾಗ ಒಗ್ಗರಣೆ ಮಾಡ್ಕೋಬೋದು. ಹುಣಸೆ ಹಣ್ಣು ತೊಗೊಂಡು ನೀಟಾಗಿ ತೊಳೆದು ಅದನ್ನು ನೀರಲ್ಲಿ ನೆನೆ ಹಾಕಿ ಚೆನ್ನಾಗಿ ಕಿವುಚಿ ಅದು ರಸ ತೊಗೊಂಡಿದ್ದೀನಿ. ಒಲೆ ಮೇಲೆ ಬಾಣಲೆ ಇಟ್ಟು ರಸನೆಲ್ಲ ಅದಕ್ಕೆ ಹಾಕಿಬಿಟ್ಟು, ಅದಕ್ಕೆ ಈಗ ಚಿಲ್ಲಿ ಪೌಡರು, ಆಮೇಲೆ ಬೇಳೆ ಸಾಂಬಾರು ಪುಡಿ, ಅರಶಿನ ಪುಡಿ, ಸ್ವಲ್ಪ ಕಲ್ಲುಪ್ಪು ಎಲ್ಲನೂ ಹಾಕ್ಕೊಳ್ತೀನಿ. ಇದನ್ನೆಲ್ಲನೂ ಈಗ ಹುಳಿ ಚೆನ್ನಾಗಿ ಬೆಂದ ಮೇಲೆ ಹಾಕಬೇಕು. ಹುಳಿ ಬೇಯಕ್ಕೆ ಹಾಕಿದ ತಕ್ಷಣವೇ ಸ್ವಲ್ಪ ಅರಶಿನ ಪುಡಿ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಬೇಯಕ್ಕೆ ಬಿಡಬೇಕು. ಹುಳಿ ಬೇಯ್ತಾ ಇದೆ, ನಾನು ಒಂದು 5ರಿಂದ 6 ನಿಮಿಷನಾದರೂ ಬೇಯಬೇಕು, ಹುಳಿ ಚೆನ್ನಾಗಿ ಬೇಯಬೇಕು. ಬೆಂದಾದ ಮೇಲೆ ನಾನು ಬೇಳೆ ಸಾಂಬಾರು ಪುಡಿ, ಚಿಲ್ಲಿ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ಬೇಳೆ ಸಾಂಬಾರು ಪುಡಿ ಮಾತ್ರ ಅದ್ಭುತವಾಗಿದೆ ಸ್ನೇಹಿತರೆ. ಎಲ್ಲೂ ಒಂದ್ಸಲಿ ನೀವು ಈ ಥರ ಟ್ರೈ ಮಾಡಿಬಿಟ್ರೆ ಮತ್ತೊಂದ್ಸಲಿ ನಾವು ಪ್ಯಾಕೆಟ್ದಿಂದ ತರೋದು ಆಗಲಿ, ಅಥವಾ ಅಂದರೆ ಅಂಗಡಿಯಿಂದ ತಂದು ತಿಂತೀವಲ್ಲ, ಆ ಥರದ್ದೆಲ್ಲ ತಂದು ತಿನ್ನೋದಕ್ಕೆ ಮನಸ್ಸೇ ಆಗಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಈಗ ಚಿಲ್ಲಿ ಪೌಡರ್ ಹಾಕಾಯಿತು, ಬೇಳೆ ಸಾಂಬಾರು ಪುಡಿ ಹಾಕಾಯಿತು, ಸ್ವಲ್ಪ ಕಾದಿರೋ ಅಂಥ ಎಣ್ಣೆ ಹಾಕ್ತಾಯಿದ್ದೀನಿ. ಪುಳಿಯೋಗರೆ ಗೊಜ್ಜಿಗೆ ಕಡಲೆಕಾಯಿ ಎಣ್ಣೆ ಇದ್ದರೆ ತುಂಬ ಚೆಂದ. ಸ್ವಲ್ಪ ಕಾಯಿಸಿ ಚೆನ್ನಾಗಿ ಇಟ್ಕೊಂಡಿದ್ದೆ ಕಡಲೆಕಾಯಿ ಎಣ್ಣೆನ, ಅದನ್ನು ಹಾಕ್ತಾಯಿದ್ದೀನಿ. ಯಾಕೆ ಅಂದರೆ ತಳ ಹಿಡಿಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಚೆನ್ನಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಕುದಿಸ್ಬೇಕು. ಆರುತ್ತೆ ಇದು ಕುದಿಬೇಕಾದ್ರೆ. ಲೋ ಫ್ಲೇಮಲ್ಲಿ ಇಟ್ಕೊಂಡು ಕೈ ಆಡಿಸ್ತಾನೆ ಇದ್ದರೆ ಆರೋದಿಲ್ಲ. ಕೈ ಆಡಿಸೋದು ಬಿಟ್ಬಿಟ್ರೆ ಮಾತ್ರ ಪಟ 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 ಅಂತ ಹಾರಿ 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 ಎಲ್ಲ ಹೊರಗಡೆ ಬರುತ್ತೆ. ಹಾಗೆ ಈಗ ಬೆಲ್ಲ ಹಾಕೋದನ್ನು ಮರೆಯೋಕ್ಕೆ ಹೋಗಬೇಡಿ. ಮುಖ್ಯವಾಗಿ ಬೆಲ್ಲ, ಅದು ಹುಳಿಯನ್ನಕ್ಕೆ ಗೊಜ್ಜಿಗೆ ಹುಳಿಯನ್ನು ಗೊಜ್ಜಿಗೆ ರುಚಿ ಕೊಡೋದೇ ಬೆಲ್ಲ. ನಿಮಗೆ ಸಿಹಿಗೆ ಅನುಗುಣವಾಗಿ ಹಾಕ್ಕೊಳ್ಳಿ. ನಾನು ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ, 1 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ, ಪೌಡ್ರ್ ಮಾಡ್ಕೊಂಡಿದ್ನಲ್ಲ ಆ ಬೆಲ್ಲನ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ಮಿಕ್ಸ್ ಮಾಡ್ಕೊಂಡಾದಮೇಲೆ ಹುಳಿ ಅನ್ನೋದು ಗೊಜ್ಜು ರೆಡಿ ಆಯಿತು. ಈಗ ಇದಕ್ಕೆ ಒಗ್ಗರಣೆ ಕೊಡಬೇಕಲ್ವ, ಮೊದಲು ಕಡಲೆಕಾಯಿ ಬೀಜನ ಹುರ್ಕೊಂಡ್ಬಿಡ್ತೀನಿ. ಚೆನ್ನಾಗಿ ಕೆಂಪಗೆ ಹುರ್ಕೊಂಡು ನಾನು ಏನು ಗೊಜ್ಜು ಮಾಡಿ ಇಟ್ಕೊಂಡಿದ್ದೆ ಅದಕ್ಕೆ ಹಾಕ್ಕೊಳ್ತೀನಿ. ನಾನು ಗೊಜ್ಜನ್ನ ರೆಡಿ ಮಾಡಿ ಇಟ್ಕೊಳ್ಳೋದಿಲ್ಲ, ಯಾವಾಗಲೋ ಒಂದ್ಸಲ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಬೇಕಂದರೆ ಅಲ್ಲೇ ಮಾಡಿಕೊಂಡು ಅಲ್ಲೇ ಊಟ ಮಾಡ್ತೀವಿ. ರೆಡಿಯೆಲ್ಲ ಮಾಡಿಟ್ಕೊಂಡು ಅದನ್ನು 3 ದಿನ 4 ದಿನ ಇಟ್ಕೊಂಡು ತಿನ್ನೋ ನನಗಿಷ್ಟ ಆಗೋದಿಲ್ಲ. ಅದನ್ನು ಅಲ್ಲಿ ಬಿಸಿ ಬಿಸಿ ಗೊಜ್ಜು ಮಾಡಬೇಕು, ಅಲ್ಲಿ ಹಾಕ್ಕೊಳ್ಬೇಕು, ತಿನ್ನಬೇಕು, ಖಾಲಿ ಮಾಡಬೇಕು, ಆ ಥರ ನನಗಿಷ್ಟ. ಈಗ ಕಡಲೆಕಾಯಿ ಬೀಜ ಎಲ್ಲ ಹುರಿದಾಯಿತು, ಅದನ್ನು ಗೊಜ್ಜೊಳಗಡೆ ಹಾಕಿದ್ದೀನಿ. ಈಗ ಅದೇ ಎಣ್ಣೆಗೆ ಸ್ವಲ್ಪ ಸಾಸಿವೆ, ಜೀರಿಗೆ, ಆಮೇಲೆ ಇದು ಹಾಕ್ಕೊಳ್ತೀನಿ ನಾನು, ಬೆಳ್ಳುಳ್ಳಿನ ಜಜ್ಜಿ ಹಾಕ್ಕೊಳ್ತೀನಿ. ತುಂಬ ಚೆನ್ನಾಗಿರುತ್ತೆ ಬೆಳ್ಳುಳ್ಳಿ ಹಾಕ್ಕೊಂಡ್ರೆ. ಬೇಕಂದರೆ ಹಾಕ್ಕೊಳ್ಳಿ, ಬೇಡ ಅಂದರೆ ಸ್ಕಿಪ್ ಮಾಡಿ, ಆಯಿತಾ? ಕಡಲೆಬೇಳೆ, ಉದ್ದಿನಬೇಳೆ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ತೀನಿ. ಬೆಳ್ಳುಳ್ಳಿನೂ ಅಷ್ಟೇ, ಘಮ ಬರೋವರೆಗೂ ಅದು ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುರಿಬೇಕು. ಅದು ಗೋಲ್ಡನ್ ಬ್ರೌನ್ ಬರುತ್ತೆ ಬೆಳ್ಳುಳ್ಳಿ. ಹೈ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ರೆ ಸೀದೋಗುತ್ತೆ. ಲೋ ಫ್ಲೇಮಲ್ಲಿ ಗೋಲ್ಡನ್ ಬ್ರೌನ್ ಬಂದು ಘಮ ಘಮ ಅಂತ ಬರುತ್ತೆ, ಅಲ್ಲಿ ತನಕನೂ ಚೆನ್ನಾಗಿ ಹುರ್ಕೋಬೇಕು. ನಾನು ಹಸಿ ಕರಿಬೇವು ಇದ್ದರೆ ಚೆನ್ನಾಗಿರುತ್ತೆ. ಹಸಿ ಕರಿಬೇವು ಇರಲಿಲ್ಲ ನನ್ನ ಹತ್ರ, ಅದಕ್ಕೋಸ್ಕರ ಒಣಗಿರೋ ಕರಿಬೇವನ್ನು ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ತೀನಿ. ಈ ಟೈಮಲ್ಲಿ ಯಾವುದೇ ಕಾರಣಕ್ಕೂ ಇಂಗನ್ನ ಮಿಸ್ ಮಾಡೋಕ್ಕೆ ಹೋಗಬೇಡಿ. ಹುಳಿ ಅನ್ನೋದು ಗೊಜ್ಜಿಗೆ ಇಂಗು, ಬೆಲ್ಲ, ಕೊಬ್ಬರಿ ಮತ್ತು ಎಳ್ಳು ಇವು ಮಾತ್ರ ತುಂಬ ಒಳ್ಳೆ ಟೇಸ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು. ಇಂಗನ್ನು ಹಾಕಿ ಚೆನ್ನಾಗಿ ಹುರ್ಕೊಂಡು ಒಣಮೆಣಸಿನ್ಕಾಯಿ ಹಾಕ್ಕೊಳ್ತೀನಿ. ಒಣಮೆಣಸಿನ್ಕಾಯಿ ಕೆಂಪಳ ಚೆನ್ನಾಗಿ ಅದು ಸ್ವಲ್ಪ ಕಪ್ಪಾಗೋ ತನಕ ಹುರ್ಕೊಂಡು ಈ ಒಗ್ಗರಣೆನ ತೆಗೆದು ಆ ಹುಳಿ ಅನ್ನೋದು ಉಳಿದು ಏನು ಬೇಯಿಸಿರ್ತೀವಲ್ಲ ಗೊಜ್ಜು ಅದಕ್ಕೆ ಹಾಕ್ಕೋಬೇಕು.
ಆಲ್ರೆಡಿ ಎಲ್ಲ ಬೆಂದಾಗಿದೆ ಗೊಜ್ಜು, ಮತ್ತೇನು ಸ್ಟವನ್ನು ಆಫ್ ಮಾಡಿಲ್ಲ. ಒಗ್ಗರಣೆ ಮಿಕ್ಸ್ ಮಾಡಿದ್ಮೇಲೆ ಯಾವುದೇ ಕಾರಣಕ್ಕೂ ಸ್ಟವನ್ನು ಆನ್ ಮಾಡೋಕ್ಕೆ ಹೋಗಬೇಡಿ. ಎಲ್ಲ ರೆಡಿ ಆಯಿತು. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡ್ಕೊಳ್ತು ಅಂದರೆ ಹುಳಿ ಅನ್ನದ ಗೊಜ್ಜು ರೆಡಿ ಆಯಿತು. ದೇವಸ್ಥಾನ ಕೊಡಬೇಕು ಅಂತಂದರೆ ಬೆಳ್ಳುಳ್ಳಿ ಹಾಕೋ ಅವಶ್ಯಕತೆ ಇಲ್ಲ. ದೇವಸ್ಥಾನಕ್ಕೆ ಬೇಡ, ಮನೆಯಲ್ಲೇ ಮಾಡ್ಕೋತೀವಿ ಅಂದರೆ ಬೆಳ್ಳುಳ್ಳಿ ಹಾಕ್ಕೊಳ್ಳಿ. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಸ್ನೇಹಿತರೆ. ನಾನು ಇಲ್ಲಿ ಬೆಲ್ಲ ಸಾರಿ ಕೊಬ್ಬರಿ ಮತ್ತು ಎಳ್ಳನ್ನು ಸ್ಕಿಪ್ ಮಾಡಿದೆ. ಮನೆಯಲ್ಲಿ ಖಾಲಿಯಾಗಿತ್ತು, ಆ ಕಾರಣಕ್ಕೋಸ್ಕರ ಸ್ಕಿಪ್ ಮಾಡಿದೆ. ಹಾಗೆ ಅನ್ನನೂ ಸಹ ರೆಡಿ ಮಾಡ್ಕೊಂಡಿದ್ದೀನಿ. ಅನ್ನ ಎಲ್ಲ ಚೆನ್ನಾಗಿ ಬೆಂದಿದೆ. ಗದ್ದೆ ಅಕ್ಕಿ ಅನ್ನ ಉದುದ್ರಾಗಿದ್ರೇ ಚೆಂದ. ಏನಾದರೂ ಒಂಚೂರು ಬೆಂದೋಯ್ತು ಅಂದರೆ ನಿಜವಾಗ್ಲೂ ಟೇಸ್ಟ್ ಕೊಡೋದಿಲ್ಲ ಹುಳಿಯನ್ನು. ಚೆನ್ನಾಗಿ ಉದುದ್ರಾಗಿ ಮಾಡಿಕೊಂಡಷ್ಟು ರುಚಿ ಜಾಸ್ತಿ ಮಾತ್ರ. ಗದ್ದೆ ಅಕ್ಕಿ ಊಟ ಮಾಡೋರಿಗೆ ಸೊಸೈಟಿ ರೈಸ್ ಆಗಲಿ, ಪ್ಯಾಕೆಟ್ ಅಕ್ಕಿ ಆಗಲಿ ಎಷ್ಟೇ 2,500 3,000 ದುಡ್ಡು ಕೊಟ್ಟು ತಂದ್ರೂ ರುಚಿ ಕಡಿಮೆನೇ. ಗದ್ದೆಯಲ್ಲಿ ಬೆಳೆದು ಅಥವಾ ಭತ್ತ ತೊಗೊಂಡು ಬಂದು ನೀವು ಮಿಲ್ಲಿಗೆ ಹಾಕ್ಸಿ ಊಟ ಮಾಡಿ, ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ, ಅಷ್ಟು ರುಚಿಯಾಗಿರುತ್ತೆ ಮಾತ್ರ. ಇವಾಗ ಹುಳಿ ಅನ್ನದ ಗೊಜ್ಜು ಎಷ್ಟು ಬೇಕೋ ಅಷ್ಟು ಹಾಕಿ ಎಲ್ಲ ಚೆನ್ನಾಗಿ ಕಲಿಸ್ಕೊಳ್ತೀನಿ. ಈ ಟೈಮಲ್ಲಿ ನಮಗೆ ಕಲಸಾದ್ಮೇಲೆ ಉಪ್ಪು ಸಪ್ಪೆ ನೋಡಿಕೊಂಡು ಮಿಕ್ಸ್ ಮಾಡ್ಕೊಬೋದು, ಬೇರೆ ಇನ್ನೇನು ಇಲ್ಲ. ಬೇಕಾದರೆ ಉಪ್ಪು ಹಾಕ್ಕೊಳ್ಳಿ. ಏನಾದ್ರು ಉಪ್ಪು ಜಾಸ್ತಿ ಆಯಿತು ಅಂತಂದರೆ, ಆಲ್ರೆಡಿ ಉಪ್ಪನ್ನು ಸ್ವಲ್ಪ ಕಡಿಮೆಗೆ ಹಾಕ್ಕೊಂಡಿದ್ದೀನಿ, ಜಾಸ್ತಿನ ಹಾಕ್ಕೊಂಡಿಲ್ಲ. ಇವಾಗ ಮಿಕ್ಸ್ ಮಾಡ್ಕೊಳ್ತು ಅಂದರೆ ಹುಳಿ ಅನ್ನದ ಗೊಜ್ಜು ರೆಡಿ ಆಗುತ್ತೆ. ನಮ್ಮ ಅಜ್ಜಿಗೆ ಈ ಹುಳಿ ಅನ್ನಕ್ಕೆ ಮಜ್ಜಿಗೆ ಹುಳಿ ತುಂಬ ಇಷ್ಟ. ಸೌತೆಕಾಯಿ ಮಜ್ಜಿಗೆ ಹುಳಿ ಅಂದರೆ ತುಂಬ ಇಷ್ಟಪಡ್ತಿದ್ರು. ಕಂಪಲ್ಸರಿಯಾಗಿ ಯುಗಾದಿ ಹಬ್ಬಕ್ಕೆ ಈ ಒಂದು ಹುಳಿಯನ್ನು ಮತ್ತು ಮಜ್ಜಿಗೆ ಹುಳಿ ಅಂತೂ ಇರಲೇಬೇಕು. ಮಜ್ಜಿಗೆ ಹುಳಿಯನ್ನು ಇಲ್ದಿರ ಒಬ್ಬಟ್ಟು ಇಲ್ದಿರ ಯುಗಾದಿ ಹಬ್ಬ ಮಾಡ್ತಾ ಇರಲಿಲ್ಲ ನಮ್ಮ ಮನೇಲಿ ನಮ್ಮವ್ವ. ಹಾಗೆ ಸ್ನೇಹಿತರೆ, ಇತ್ತೀಚಿನ ದಿನಗಳಲ್ಲಿ ಅನ್ನೋದಕ್ಕಿಂತ ಹೆಚ್ಚಾಗಿ ಸರ್ವೇ ಸಾಮಾನ್ಯ ಹುಟ್ಟಿದ ಮಗುವಿಂದ ಹಿಡಿದು ಸಾಯೋ ಮುದುಕರವರೆಗೂ ಆಡುವಂತಹ ಮಾತು, ಮಕ್ಕಳು ಮಾತಾಡೋದು ಕಲಿತ ಮೇಲೆ, ಸ್ವಲ್ಪ ಬುದ್ಧಿ ಬಂದ ಮೇಲೆ ಮಕ್ಕಳಿಗೆ ಆಡುವಂತಹ ಮಾತುಗಳು. 4 ಜನ ನೋಡಿದ್ರೆ ಏನಂತಾರೆ, 4 ಜನ ನೋಡಿದ್ರೆ ಏನು ತಿಳ್ಕೊಳ್ಳಲ್ಲ, 4 ಜನ ಕಂಡ್ರೆ ಏನು ಮಾಡೋದು. ಆ 4 ಜನ ಯಾರು? ಎಲ್ಲ ಹೇಳ್ತಾರೆ ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅಂತ. ನಾನು ಹೇಳ್ತೀನಿ, ಹಾಸಿಗೆ ಇದ್ದಷ್ಟು ನಾವು ಕಾಲು ಚಾಚ್ತೀವಿ. ನಾವು ಹಾಸಿಗೆ ಇದ್ದಷ್ಟು ಕಾಲು ಚಾಚಿದ್ರು ನಾವು ನೆಮ್ಮದಿಯಾಗಿರೋಕ್ಕಾಗಲ್ಲ. ನಮ್ಮ ಜೀವನ ನಾವೇನು ದುಡಿಮೆ ಮಾಡ್ತಾ ಇರ್ತೀವಿ ಅದರ ತಕ್ಕಾಗಿ ನಾವು ಜೀವನ ನಡೆಸ್ಕೊಂಡು ಅತಿಯಾಗಿ ಜಾಸ್ತಿ ದುಂದು ವೆಚ್ಚ ಇಲ್ಲದೇ ಇದ್ದದ್ರಲ್ಲೇ ಉಳಿಸ್ಕೊಂಡು ನಾವು ಜೀವನ ಮಾಡ್ತೀವಿ. ಆದ್ರೂ ಜನಗಳು ನಮ್ಮನ್ನು ಬದುಕಕ್ಕೆ ಬಿಡಲ್ಲ. ಬಡವ, ಬಟ್ಟೆ ಹಾಕೊಳ್ಳೋಕ್ಕಿಲ್ಲ, ಒಡವೆ ಇಲ್ಲ, ನೋಡೋ ದೃಷ್ಟಿಗಳೇ ಬೇರೆ ಆಗೋ ಥರ ಆಗಿರುತ್ತೆ, ಹೌದಲ್ವಾ? ಎಲ್ಲ ಹೇಳ್ತಾರೆ ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅಂತ. ನಾನು ಹೇಳೋದು ಒಂದೇ, ಆ 4 ಜನ ನೋಡ್ತಾರೆ ಅನ್ನೋರನ್ನ ಕಿತ್ತು ಬಿಸಾಕಿ ಜೀವನ ಮಾಡಿ ಖಂಡಿತ. ಯಾಕೆಂದರೆ ನಾವು ಹಾಸಿಗೆ ಇದ್ದಷ್ಟು ಕಾಲು ಚಾಚಿದ್ರೂ ಬದುಕಕ್ಕೆ ಬಿಡಲ್ಲ. ಮನ್ಸಲ್ಲಿ ಕೊರಗ್ತಾ ಇರುತ್ತೆ, ಆ 4 ಜನ ಏನು ಅಂತಾರೋ, ನಮ್ಮ ಹತ್ರ ಗಾಡಿ ಇಲ್ಲ 4 ಜನ ಏನು ಅಂತಾರೋ, ನನ್ನ ಮಗ ಫೇಲ್ ಆದ 4 ಜನ ಏನು ಅಂತಾರೋ, ಬಿಸ್ನೆಸ್ಸಲ್ಲಿ ಲಾಸ್ ಆಯಿತು 4 ಜನ ಏನು ಅಂತಾರೋ, ಹಾಕಿರೋ ಸೀರೆನೇ ಇನ್ನೊಂದು ಮದುವೆಗೆ ಹಾಕ್ಕೊಂಡೋದೆ ಏನಂತಾರೋ, ನನ್ನ ಹತ್ರ ಒಡವೆ ವಸ್ತ್ರಗಳು ಜಾಸ್ತಿ ಇಲ್ಲ 4 ಜನ ಏನಂತಾರೋ. ಇಷ್ಟೆಲ್ಲ ಸಂಪಾದನೆ ಮಾಡ್ತೀರಾ, ಇನ್ನೂ ಒಂದು ಗೂಡು ಕಟ್ಕೊಳ್ಳೋಕ್ಕಾಗಲಿಲ್ವಾ ಅಂತ 4 ಜನ ಆಡ್ಕೋತಾರೆ. ಈ 4 ಜನ ಯಾರ್ರೀ ಅವರು? ಆ 4 ಜನಕ್ಕೋಸ್ಕರ ನಮ್ಮ ನೆಮ್ಮದಿ ಹಾಳು, ಗಂಡ ಹೆಂಡತಿ ಸಂಸಾರದಲ್ಲಿ 108 ಕಿರಿಕಿರಿ ಶುರುವಾಗುತ್ತೆ 4 ಜನಕ್ಕೋಸ್ಕರ. ನೋಡಿಲ್ಲದೆ ಇರೋವಂಥ 4 ಜನಕ್ಕೋಸ್ಕರ ಯಾಕೆ ಬದುಕನ್ನು ಹಾಳು ಮಾಡ್ಕೋಬೇಕು, ಜೀವನ ಹಾಳು ಮಾಡ್ಕೋಬೇಕು, ನೆಮ್ಮದಿ ಹಾಳು ಮಾಡ್ಕೋಬೇಕು ಹೇಳಿ? ಯಾರ ಬಾಯಲ್ಲಿ ಕೇಳಿ ಏನಾದ್ರೂ ಖುಷಿಯಿಂದ ನಗ್ನಗ್ತಾ ಹೆಣ್ಮಕ್ಳುಗಳು ಈಗ ಫ್ರೆಂಡ್ ಜೊತೆಯಲ್ಲಿ ಬೆನ್ನಿಂಗ್ ಟಚ್ ಮಾಡಿ ಮಾತಾಡ್ತಾ ಇದ್ರೆ, ಅಥವಾ ಗಂಡು ಮಕ್ಳ ಜೊತೆ ಫ್ರೀಯಾಗಿ ನಗ್ನಗ್ತಾ ಮಾತಾಡ್ತಾ ಇದ್ರೆ ಕ್ಯಾಕರಿಸಿ ಮುಖಕ್ಕೆ ಹೋಗೋದ್ಬಿಡ್ತಾರೆ. 4 ಜನ ನೋಡ್ರಿ ಏನು ಅನ್ಕೊಳ್ಳಲ್ಲ ಅಂತಾರಲ್ಲ, 4 ಜನ ಯಾರು ಅವರು? ಹೇಗಿದ್ರೂ ಆಡ್ಕೊಳ್ತಾರೆ. ನಾವು ಜೀವನದಲ್ಲಿ ನಾವೇನು ಮಾಡ್ತಾ ಇದ್ದೀವಿ, ನಮ್ಮ ಉದ್ದೇಶ ಏನು, ನಮ್ಮ ಬದುಕಿ ಹೆಂಗೆ, ನಮ್ಮ ಜೀವನದ ಶೈಲಿ, ಒಳಗುಟ್ಟುಗಳು ಹೊರಗುಟ್ಟುಗಳು ಅದೇನೂ ಗೊತ್ತಿಲ್ಲ ಅವ್ರಿಗೆ 4 ಜನಕ್ಕೆ. ಬರೀ ಹಾಡ್ಕೊಳ್ಳೋದೊಂದು ಗೊತ್ತಿದೆ ಆ 4 ಜನಕ್ಕೆ. ನಮ್ಮ ನೆಮ್ಮದಿ ಹಾಳು ಮಾಡೋ ಆ 4 ಜನಕ್ಕೋಸ್ಕರ ನಮ್ಮ ಬದುಕನ್ನು ಹಾಳು ಮಾಡ್ಕೊಳ್ಳೋ ಅಂಥವ್ರು ನಾವು ಎಂಥ ಮುಟ್ಟಾಳರಿರಬೇಕು, ನಾವೆಂಥ ದಡ್ಡ ಶಿಖಾಮಣಿಗಳೋಗಿರಬೇಕು. ನಮ್ಮ ಬದುಕು ಹಾಳು, ನಮ್ಮ ಜೀವನ ಹಾಳು, ನೆಮ್ಮದಿ ಹಾಳು, ಗಂಡ ಹೆಂಡತಿ ಕಿತ್ತಾಟ, ಮಕ್ಕಳ ಜೊತೆ ಎಲ್ಲ ಮಕ್ಕಳು ಹೊಡೆಯೋದು, ಬೈಯೋದು, ಮನೆಯಲ್ಲಿ ಅತ್ತೆ ಮಾವ ಇದ್ರೆ ಅತ್ತೆ ಮಾವನ ಜೊತೆ ಜಗಳ, ಅತ್ತೆ ಮಾವ ಏನಾರ ಸೊಸೆ ಇದ್ರೆ ಸೊಸೆ ಜೊತೆ ಜಗಳ. ಈ ಒಂದು 4 ಜನಕ್ಕೋಸ್ಕರ ಜೀವನನ ಹಾಳು ಮಾಡ್ಕೊಳ್ಳೋದು ಎಷ್ಟರ ಮಟ್ಟ ಸರಿ? ದೊಡ್ಡವ್ರು ಹೇಳ್ತಾರೆ,
ಏನಾದರೂ ದುಂದು ವೆಚ್ಚ ಮಾಡ್ತು ಮೊಮ್ಮಕ್ಕಳು, ಮಗ, ಸೊಸೆ, ಮಗಳು ಒಂದು ₹4 ಜಾಸ್ತಿ ಖರ್ಚು ಮಾಡಿದ್ರು ಅಂದರೆ, "ಕಾಸಿಗೆ ಇದ್ದಷ್ಟು ಕಾಲು ಚಾಚಬೇಕು ಮಗ" ಅಂತ ಹೇಳ್ತಾರೆ. ಅದೇ ಅವ್ರ ಬಾಯಲ್ಲಿ ಬರೋದಿಲ್ಲ. ಹಾಸಿಗೆ ಇದ್ದಷ್ಟು ನಾವು ಕಾಲು ಚಾಚ್ತೀವಿ. ಚಾಚೋದು 4 ಜನ 4 ಥರ ಮಾತಾಡ್ಕೊಳ್ತಾರೆ. ಅದ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡಿ. ಯಾರೋ 4 ಜನಕ್ಕೋಸ್ಕರ ನಾವು ಜೀವನ ಹಾಳು ಮಾಡ್ಕೋಬಾರ್ದು. ನಮ್ಮ ಬದುಕನ್ನು, ನಮ್ಮ ಜೀವನ ಹೇಗಿದೆ ಹಾಗೆ ನಡ್ಸ್ಕೊಂಡು ಹೋಗಬೇಕು ಅಂತ ದೊಡ್ಡವ್ರು ಹೇಳ್ಕೊಡೋದಿಲ್ಲ. ನಾನು ಹೇಳೋದು ಒಂದೇ, ನಮ್ಮ ಬದುಕು ನಾವು ಹೇಗೆ ಸಂಪಾದನೆ ಮಾಡ್ತೀವಿ, ನಾವೆಷ್ಟು ಸಂಪಾದನೆ ಮಾಡ್ತೀವಿ, ನಾವೇನು ಮಾಡ್ತಾ ಇದ್ದೀವಿ ಅದನ್ನು ನಮಗೆ ಮಾತ್ರ ಗೊತ್ತಿರುತ್ತೆ. ಇನ್ನೊಬ್ಬರಿಗೋಸ್ಕರ ನಾವು ಯಾವತ್ತೂ ನಮ್ಮ ಬದುಕನ್ನು ಇನ್ನೊಬ್ಬರಿಗೋಸ್ಕರನೇ ಜಗಳ ಜಾಸ್ತಿ. ಮನೇಲಿ ತಗೊಳ್ಳಿ, ಅವ್ರು ಹಾಗಂದ್ರು, ಇವ್ರು ಹಿಂಗಂದ್ರು, ಅವಳ ಹತ್ರನೇ ಈ ಥರ ಮಾತಾಡ್ದಿಯಂತೆ, ಅವಳು ಬಂದು ನನ್ನ ಹತ್ರ ಹೇಳಿದ್ಲು, ಅವನು ಬಂದು ನನ್ನ ಹತ್ರ ಹೇಳ್ದ, ಅವನು ಈ ಥರ ಮಾತಾಡ್ದ ನಿನ್ನ ಬಗ್ಗೆ. ಇದೇ ಮಾತು ಹೊರತು ಯಾವುದಾದ್ರೂ ನಿಮಗೆ ಕಣ್ಣಿಂದ ಕಂಡಿದ್ದು, ಕಿವಿಯಿಂದ ಕೇಳಿದ್ರಲ್ಲಿ ಜಗಳ ಆಡಿರೋದಿದೆಯಾ? ಎದುರ ಬದುರ ಕೂತು ಮಾತಾಡಿದಾಗ 2 ಮಾತು ಬೈದ್ಬಿಡ್ತೀರಾ, ಬಿಟ್ಬಿಡ್ತೀರಾ. ಅದೇ ಬೇರೆಯವ್ರು ಅಂದಿರೋ ಮಾತಿಗೋಸ್ಕರ, ಆ 4 ಜನ ಅಂದಿರೋ ಮಾತಿಗೋಸ್ಕರ, ಯಾರೋ ಅಂದಿರೋ ಮಾತಿಗೋಸ್ಕರ ಮನೆನೇ ರಣರಂಗ. ಮಗ ಸೊಸೆ ಬೇರೆ ಆಗ್ತಾರೆ, ಮಗ ಮುನಿಸ್ಕೊಂಡು ಹೋಗ್ತಾನೆ, ಮಗನೂ ಜಗಳ ಮಾಡ್ತಾನೆ, ಅತ್ತೆ ಸೊಸೆದಿರು ಬೇರೆ ಆಯ್ತಾರೆ. ಗೊತ್ತು ಗುರಿ ಇಲ್ದಿರೋ 4 ಜನ ಆಡೋ ಮಾತುಗಳು ಜೀವನನ ಎಲ್ಲಿ ತಗೊಂಡೋ ನಿಲ್ಲಿಸುತ್ತೆ ಕೇಳಿ. ಹೆಣ್ಮಕ್ಳಾಗಿರೋದು ಅರ್ತ್ಕೋಬೇಕಾಗಿರೋದು ಇಷ್ಟೇ. ನಮ್ಮ ಬದುಕು ನಮ್ಮ ಕೈಯಲ್ಲಿರದೆ, ಜೀವನದ ಆಗು ಹೋಗುಗಳು, ನಮ್ಮ ಜೀವನದಲ್ಲಿ ಇರ್ತಕ್ಕಂತಹ ಒಳ್ಳೆಯದು ಕೆಟ್ಟದುಗಳು ನನ್ನ ಗಂಡ, ಹೆಂಡತಿ, ಅತ್ತೆ, ಮಾವ, ಅಪ್ಪ, ಅಮ್ಮ ಇವರು ಮಾತ್ರ ಗೊತ್ತು ಹೊರತು ಬೇರೆ ಯಾರಿಗೂ ಗೊತ್ತಿಲ್ಲ. ಇನ್ನೊಬ್ಬರು ನೋಡ್ತಾರೆ ಅಂತ ನಾವು ಯಾವತ್ತು ಬದುಕ್ತೀವೋ ಆ ಬದುಕು ಬದುಕೇ ಅಲ್ಲ, ನಾಯಿಗಿಂತ ಕೀಳು. ನನಗೋಸ್ಕರ ನಾನು ಬದುಕಬೇಕು, ನನ್ನ ಬದುಕು ಇದು, ನನ್ನ ಜೀವನ, ನನ್ನ ಗಂಡ, ನನ್ನ ಅತ್ತೆ, ನನ್ನ ಮಾವ, ನನ್ನ ಮಗಳು, ನನ್ನ ಮಗ, ಇದು ನನ್ನ ಕುಟುಂಬ, ಇದು ನನ್ನ ಸಂಸಾರ ಅಂತ ಯಾವತ್ತು ಬದುಕ್ತೀವೋ ನಾನು ಅವತ್ತೇ ಚೆನ್ನಾಗಿರೋದು, ಅವತ್ತೇ ಖುಷಿಯಾಗಿರೋದು. ಇನ್ನೊಬ್ರು ಯಾರೋ ಏನೋ ತಗೊಂಡ್ರು ಕೊರಗೋದು, ಮನೇಲಿ ಬಂದು ಬೈಯೋದು, ಜಗಳ ಆಡೋದಲ್ಲ. ಇನ್ನೊಬ್ರು ಯಾರೋ ಏನೋ ಅಂದರು ಬೈಯೋದು, ಜಗಳ ಆಡೋದಲ್ಲ. ಕಣ್ಣೆದುರುಗಡೆ ಏನು ನಡೀತಿದೆಯೋ ಆ ಸತ್ಯನ ಕುಟುಂಬದಲ್ಲಿ ತಿಳ್ಕೊಂಡು ಜೀವನನ ಯಾರು ನಡೆಸ್ಕೊಂಡು ಹೋಗ್ತಾರೆ ಅದೇ ನಿಜವಾದ ಜೀವನ, ಅದೇ ಬದುಕು. ನಮ್ಮನ್ನು ನಾವು ಪ್ರೀತಿಸಬೇಕು, ನಮ್ಮ ಕುಟುಂಬನ ಗೌರವಿಸ್ಬೇಕು. ಗಂಡ, ಹೆಂಡತಿ, ಅತ್ತೆ, ಮಾವ, ಮೈದ್ನ, ಮಕ್ಕಳು ಸಂಬಂಧವನ್ನು, ಆ ಕುಟುಂಬದ ಸಂಬಂಧವನ್ನು ನಾವು ಯಾವತ್ತು ಗೌರವ ಕೊಡ್ತೀವೋ, ಯಾವತ್ತು ಪ್ರೀತಿಸ್ತೀವೋ ಆ 4 ಜನರ ಮಾತು ನಮ್ಮ ಬಟ್ಟೆಯ ಮೇಲಿನ ಧೂಳು ಥರ ಒದ್ರುಬಿಟ್ಟು ಹೊಟ್ಟೋಗ್ಬಿಡತ್ತೆ. 100ರಲ್ಲಿ 100 ಜನನು ಮಾತಾಡೋದೊಂದೇ, 4 ಜನಕ್ಕೋಸ್ಕರ ಬದುಕೋದು. 4 ಜನ ಏನು ಅಂದ್ಕೊಳ್ತಾರೆ, 4 ಜನ ಏನಾರು ನೋಡ್ಕೊಂಡ್ರೆ ಏನಾರು ತಿಳ್ಕೊಂಬಿಟ್ರೆ ಏನು ಮಾಡೋದು? ಒಬ್ಬರು ಒಂದು 40 ವರ್ಷ 45 ವರ್ಷ ಆಗಿದೆ, ಗಾಡಿ ಓಡಿಸ್ಬೇಕು ಅಂತ ಅವ್ರಿಗೆ ಆಸೆ. ಗಂಡ ಹೇಳ್ತಾರೆ, ಕ್ಯಾಕ್ರಸ್ 4 ಜನ ಉಗಿದೋರು ಹೋಗವ, ಈ ವಯಸ್ಸಲ್ಲಿ ನೀನು ಬೇಕಾ ಅಂತ ಹೇಳ್ತಾರೆ. ವಾಕಿಂಗ್ ಹೋಗ್ತಾ ಇದ್ದೀನಿ, ನೆನ್ನೆ ಸಂಜೆ ಹೀಗೆ ಸುತ್ತಾಡ್ಕೊಂಬರೋಣ ಪಾರ್ಕ್ ಹತ್ರ ಎಲ್ಲ ಅಂದ್ಕೊಂಡು ಹೋಗ್ತಾ ಇರೋದು. ಅವ್ರಿಗೆ ತುಂಬ ಇಷ್ಟ ಗಾಡಿ ಕಲಿಯೋದಕ್ಕೆ, ಸ್ಕೂಟಿ ಕಲಿಸ್ಕೊಡಿ. ಕರ್ಕೊಂಡು ಬಂದರು, ಗಂಡನ ಬಲವಂತ ಮಾಡಿ ಕರ್ಕೊಂಡು ಬಂದು ಅಲ್ಲಿ ನಿಂತಿದ್ದಾರೆ ಪಾರ್ಕಲ್ಲಿ ನಿಂತಿದ್ದಾರೆ. ಹೇಳ್ತಾ ಇರೋದು ಗಂಡ, 4 ಜನ ನೋಡೋಕ್ಕೆ ಯಾಕೆ ಸುಗಿದವ್ರು ಹೋಗು, ಈ ವಯಸ್ಸಲ್ಲಿ 40 ವರ್ಷ ದೊಡ್ಡದಾಗ್ಬಿಟ್ಟಿದೆ ಅವ್ರಿಗೆ. 40 ವರ್ಷಕ್ಕೆ ಬದುಕೇ ಮುಗಿದೋಗಿದೆ ಅವ್ರ ಲೆಕ್ಕಾಚಾರದಲ್ಲಿ. ಅವ್ರಿಗಿಂತ ಇವರು ದೊಡ್ಡವರಲ್ವಾ, ಅವ್ರ ಜೀವನ ಇವರು ಮುಗಿದೋಗಿಲ್ವಾ? ಅದನ್ನು ಯೋಚನೆ ಮಾಡಲಿಲ್ಲ ಆ ಗಂಡ ಆಗಿರೋರು, ಅದನ್ನು ಯೋಚನೆ ಮಾಡಲಿಲ್ಲ. ನಾವು ಯೋಚನೆ ಮಾಡಬೇಕಾಗಿರೋದು ಇಷ್ಟೇ, ಬೇರೆ ಯಾರೋ ಅಂದ್ಕೊಳ್ತಾರೆ ಅಂತ ನಾವು ತಲೆ ಕೆಡಿಸ್ಕೊಳ್ಳೋದು ಬೇಡ, ಯಾವುದೋ 4 ಜನಕ್ಕೋಸ್ಕರ ಕೊರಗೋದು ಬೇಡ. ನನ್ನ ಗಂಡ, ನನ್ನ ಬದುಕು, ನನ್ನ ಜೀವನಕ್ಕೋಸ್ಕರ ನಾವು ಬದುಕಬೇಕು. ಅದೇ 4 ಜನ ಬದುಕನ್ನು ಉದ್ಧಾರ ಮಾಡಲ್ಲ, ನಮಗಿಟ್ಟು ಬಟ್ಟೆ ಕೊಡಲ್ಲ, ನಮ್ಗೆ ಒಳ್ಳೇದು ಕೆಟ್ಟದ್ದನ್ನು ನಡೆಸ್ಕೊಂಡು ಹೋಗೋದಿಲ್ಲ. ನಮ್ಮ ಜೀವನದಲ್ಲಿ ನಾವು ಕಷ್ಟಪಡ್ತಾ ಇರೋದನ್ನು ಅವ್ರು ನೋಡಲ್ಲ. ಹೌದಲ್ವ? ನಾವೇನು ಮಾಡ್ತಾ ಇದ್ದೀವಿ ಅದನ್ನು ನೋಡಲ್ಲ, ನಾವು ಹೇಗಿದ್ದೀವಿ ಅದನ್ನು ನೋಡ್ತಾರೆ. ಹೌದಲ್ವಾ? ನಾವು ಕಷ್ಟಪಟ್ಟು ಬೆವರು ಸುರಿಸಿ ದುಡಿತಾ ಇರ್ತೀವಿ, ಅದನ್ನು ಯಾರು ನೋಡೋಕ್ಕೆ ಬರಲ್ಲ. ಅಯ್ಯೋ ಮಗ ಇಷ್ಟು ಕಷ್ಟಪಡ್ತೀನಪ್ಪ ಅಂತ ಯಾರು ಹೇಳಕ್ಕೆ ಬರಲ್ಲ. ಅದೇ ಕಷ್ಟಪಟ್ಟಿರೋ ದುಡ್ಡಲ್ಲಿ ಮೈ ತುಂಬ ಒಡವೆ ಹಾಕೊಂಡು ಪರವಾಗಿಲ್ಲ ಕಣೋ, ಹೆಂಗೋ ಜೀವನದಲ್ಲಿ ಬದುಕವನೆ ಅಂತಂದರೆ ಪರವಾಗಿಲ್ಲ. ಏನು ಮಗ ನೆನ್ನೆ ಮೊನ್ನೆಯಲ್ಲಿ ಹಳೆ ಬಟ್ಟೆಲಿದ್ದ, ಇಲ್ಲಿಂದ ಬಂತು ರೋಲ್ಡ್ ಗೋಲ್ಡಾ? ಅವನಿಗೆಲ್ಲಿಂದ ಬಂದದ್ದು? ತಿನ್ನೋಕ್ಕೆ ಇಟ್ಟಿರಲಿಲ್ಲ ಇದಕ್ಕೆ. ಹಳೆ ಬಟ್ಟೆ ಹಾಕ್ಕೊಂಡು ಕಾಲರ್ ಹತ್ರ ಎಲ್ಲ ಹರಿದೋಗಿತ್ತು, ಇವಳು ನೋಡೋ ಕಂಕ್ಳ ಹತ್ರ ಎಲ್ಲ ಬ್ಲೌಸ್ ಹರಿದೋಗಿತ್ತು. ಈ ಮೊನ್ನೆ ತಾನೇ ಆ ಥರ ಇದ್ದವರು ಇವತ್ತು ಮೈ ತುಂಬ ಒಡವೆ ಹಾಕ್ಕೊಂಡವ್ರೆ ಅಂತಂದರೆ ಏನೋ ಕೋಟ ನೋಟ್ ಇರಬೇಕು, ಇಲ್ಲ ಯಾವುದೋ ದುಡ್ಡು ಪುಕ್ಸಟೆ ದುಡ್ಡು ಬಂದೈತೆ,
ಲೋ ದರೋಡೆ ಮಾಡಿಬಿಟ್ಟವ್ರೆ, ಈ ರೀತಿ ಆಲೋಚನೆ ಮಾಡ್ತಾರೆ 4 ಜನ. ಯಾರೇ ಆದ್ರೂ ನಾವು ಪಡ್ತಾ ಇರೋದನ್ನು ನೋಡೋದಕ್ಕೆ ಬರೋದಿಲ್ಲ. ನಾನು ಅದಕ್ಕೆ ಹೇಳೋದು, ಹೆಣ್ಣಾಗಲಿ ಗಂಡಾಗಲಿ, ನಮ್ಮ ಮನೆ, ನನ್ನ ಕುಟುಂಬ, ನನ್ನ ಮಕ್ಕಳು, ನನ್ನ ಅತ್ತೆ ಮಾವ, ನನ್ನ ತಂದೆ ತಾಯಿ, ನನ್ನ ಕುಟುಂಬ ಇಷ್ಟನ್ನು ಪ್ರೀತಿಸಿ ನನ್ನನ್ನು ನಾನು ಪ್ರೀತಿಸಬೇಕು. ನನ್ನನ್ನು ನಾನು ಯಾವತ್ತೂ ಪ್ರೀತಿಸಲ್ವೋ, ನನ್ನನ್ನು ನಾನು ಯಾವತ್ತೂ ಗೌರವ ಕೊಡಲ್ವೋ, ಆವಾಗ ನನ್ನ ಕುಟುಂಬನ ನಾನು ಪ್ರೀತಿಸೋಕ್ಕೂ ಆಗಲ್ಲ, ಗೌರವ ಕೊಡೋಕ್ಕೂ ಆಗಲ್ಲ. ನನ್ನ ಅಂದ ಇರ್ಬೋದು, ಚಂದ ಇರ್ಬೋದು, ಹಾಕೊಳ್ಳೋ ಬಟ್ಟೆ ಇರ್ಬೋದು, ಚಪ್ಪಲಿರ್ಬೋದು, ಮಾತಾಡೋ ಶೈಲಿ ಇರ್ಬೋದು, ನನ್ನ ಆರೋಗ್ಯವನ್ನು ಕಾಪಾಡ್ಕೊಳ್ಳೋ ರೀತಿಯಲ್ಲಿರ್ಬೋದು, ನಾವು ಆಲೋಚನೆ ಮಾಡೋ ರೀತಿಯಲ್ಲಿರ್ಬೋದು, ತಪ್ಪು ಸರಿಗಳನ್ನು ಅರ್ಥ ಮಾಡ್ಕೊಳ್ಳೋದ್ರಲ್ಲಿರಬಹುದು. ಒಬ್ಬರನ್ನ ಕ್ಷಮಿಸೋದ್ರೂ ಸಹ ದೊಡ್ಡತನನೇ. ಹೌದು, ಅದು ದೊಡ್ಡತನನೇ, ಅದು ಒಂದು ಸೌಂದರ್ಯನೇ. ಅದು ಎಲ್ಲದನ್ನು ನಾವು ಯಾವತ್ತೂ ನಮ್ಮಲ್ಲಿ ನಾವು ಅಳವಡಿಸ್ಕೊಂಡು ನಮ್ಮ ಲೈಫ್ ಸ್ಟೈಲು ನಾವು ಯಾವತ್ತು ಗೌರವಿಸ್ತೀವೋ, ಒಂದು ಹೆಣ್ಣಾಗಿರೋರು ನಾವು ಗೌರವಿಸ್ತೀರೋ ಅವತ್ತಿಗೇನೆ ನಮ್ಮ ಜೀವನ ಚೆನ್ನಾಗಿರೋದು, ನಮ್ಮ ಕುಟುಂಬನ ನಾವು ಪ್ರೀತಿಸೋಕ್ಕಾಗೋದು. ಅಯ್ಯೋ ಅದೇ ಹಳೆ ನೈಟಿ, ಅಯ್ಯೋ ಬಿಡು ಅದೇ ಸೀರೆ ಉಟ್ಕೊಂಡೋದ್ರೆ ಆಯಿತು, ಅಯ್ಯೋ ತಲೆ ಎತ್ತಿ ಒಂದ್ಸಲ ಗಂಟಾಕ್ಬಿಟ್ರೆ ನಾಳೆ ಬೆಳಗ್ಗೆನೆ, ಇವತ್ತು ಬೆಳಿಗ್ಗೆ ಮುಖ ತೊಳೆದ್ರೆ ನಾಳೆ ಬೆಳಿಗ್ಗೆನೆ, ಅಯ್ಯೋ ಏನೋ ಒಂದು ಮನೇಲಿರೋದು ಏನೋ ಒಂದು ತಿನ್ಕೊಂಡು ಹೋದ್ರೆ ಆಯಿತು, ಯಾರು ಮಾಡ್ತಾರೆ ಅದನ್ನು. ಈ ರೀತಿಯಾಗಿ ಜೀವನ ನಡ್ಕೊಂಡು ಹೋಗ್ಬಿಟ್ರೆ ಆ ಜೀವನದಲ್ಲಿ ಸ್ವಾರಸ್ಯನೂ ಇರೋದಿಲ್ಲ, ಆ ಬದುಕಿಗೆ ಅರ್ಥನೂ ಇರೋದಿಲ್ಲ, ಮನೇಲಿರೋರ್ಗೆ ನೆಮ್ಮದಿನೂ ಇರೋದಿಲ್ಲ. ನನ್ನನ್ನು ಪ್ರೀತಿಸಬೇಕು, ನನ್ನನ್ನು ಗೌರವಿಸಬೇಕು, ನನ್ನನ್ನು ನಾನು ಪೋಷಣೆ ಮಾಡ್ಕೋಬೇಕು. ಎಲ್ಲದರಲ್ಲೂ, ಪ್ರತಿಯೊಂದರಲ್ಲೂ ನನಗೆ ಬೇರೆಯವರು ನನಗೆ ಗೌರವ ಕೊಡಬೇಕು ಅಂತ ನಾನು ಹೇಗೆ ಬಯಸ್ತೀನೋ, ನಾನು ಸಹ ಬೇರೆಯವ್ರಿಗೆ ಅದೇ ಥರ ಗೌರವ ಕೊಡಬೇಕು. ಪ್ರತಿಯೊಂದರಲ್ಲೂ ನಾವು ನಿಂತಾಗ ಮಾತ್ರ ಜೀವನ ಪ್ರೀತಿಯಿಂದ ನಮ್ಮನ್ನು ನಾವು ಕಂಡ್ಕೊಂಡಾಗ, ನಮ್ಮ ಬದುಕನ್ನು ನಾವು ಪ್ರೀತಿಸಿದಾಗ ಮಾತ್ರ ನನ್ನ ಕುಟುಂಬವನ್ನು ಪ್ರೀತಿಸೋಕ್ಕಾಗೋದು. ಇಲ್ಲಾಂದರೆ ಖಂಡಿತ ಪ್ರೀತಿಸೋಕ್ಕಾಗೋದಿಲ್ಲ. ಹೆಣ್ಮಕ್ಳಿಗಾದ್ರೂ ಅಷ್ಟೇ, ಗಂಡು ಮಕ್ಳಿಗಾದ್ರೂ ಅಷ್ಟೇ, 4 ಜನಕ್ಕೋಸ್ಕರ ಬದುಕಬೇಡಿ, ನಮಗೋಸ್ಕರ ನಾವು ಬದುಕೋಣ. ಹಾಸಿಗೆ ಇದ್ದಷ್ಟು ಕಾಲು ಚಾಚಿ ಅನ್ನೋದಕ್ಕಿಂತ ಹೆಚ್ಚಾಗಿ ಆ 4 ಜನನ ಕಿತ್ತು ಬಿಸಾಕಿ ಬದುಕನ್ನು ನಡ್ಸ್ಕೊಂಡು ಹೋಗಿ ಅಂತ ಹೇಳ್ತೀನಿ. ಉಪ್ಸಾರು ಮಾಡಿದೆ, ಸೊಪ್ಪೆಲ್ಲ ಕ್ಲೀನಾಗೆಲ್ಲ ಸೋಸ್ಕೊಂಡು, ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ನೀಟಾಗೆಲ್ಲ ತೊಳ್ಕೊಂಡು ಇಟ್ಕೊಂಡು ಅದನ್ನೆಲ್ಲ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಹೆಸ್ರು ಕಾಳು ಮತ್ತು ಬೇಳೆಕಾಳನ್ನು ಹಾಕಿ, ಅದ್ರ ಜೊತೆಗೆ ಟೊಮೊಟೊ ಮತ್ತು ಹಸಿಮೆಣಸಿನ್ಕಾಯಿ ಹಾಕಿ ಬೇಯಿಸ್ಕೊಂಡಿದ್ದೀನಿ. ಇವಾಗ ರುಬ್ಕೊಳ್ತಾ ಇದ್ದೀನಿ ಉಪ್ಸಾರಿನ ಖಾರಕ್ಕೆ. ಬೆಂದಿರೋ ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಮೆಣಸು, ಜೀರಿಗೆ, ಹುಣಸೆಹಣ್ಣು, ಉಪ್ಪು, ಬೆಳ್ಳುಳ್ಳಿ ಇದೆಲ್ಲನೂ ಹಾಕ್ಕೊಂಡು ರುಬ್ಕೊಳ್ತಾ ಇದ್ದೀನಿ. ಹಸಿಮೆಣಸಿನ್ಕಾಯಿ ಬೇಡ ನಂಗೆ ಗ್ಯಾಸ್ಟ್ರಿಕ್ ಅನ್ನೋದಾದರೆ ಒಣಮೆಣಸಿನ್ಕಾಯಿನ ಸ್ವಲ್ಪ ತವದಲ್ಲಿ ಒಂಚೂರು ಎಣ್ಣೆ ಬಿಟ್ಟು, ಎರಡೇ ಡ್ರಾಪ್ ಎಣ್ಣೆ, ಜಾಸ್ತಿ ಹಾಕಬಾರ್ದು, ಎರಡು ಡ್ರಾಪ್ ಎಣ್ಣೆ ಬಿಟ್ಬಿಟ್ಟು ಚೆನ್ನಾಗಿ ಹುರ್ಕೊಂಡು, ಸೇಮ್ ನಾನು ಏನು ಎಲ್ಲ ಹಾಕಿದ್ದೀನಲ್ವ ಅದಕ್ಕೆ ಬೇಕಂದರೆ ಕರ್ಬೇವು ಸೊಪ್ಪನ್ನ ಹಾಕ್ಕೋಬೋದು. ನಾನು ಕರ್ಬೇವು ಸೊಪ್ಪು ಹಸಿದಿರಲಿಲ್ಲ, ಒಣದಿತ್ತು, ಅದಕ್ಕೆ ಹಾಕಲಿಲ್ಲ. ಕರ್ಬೇವು ಸೊಪ್ಪು ಹಾಕ್ಕೊಂಡು ನೈಸಾಗಿ ರುಬ್ಕೋಬೋದು. ಮೊಳಕೆ ಹುರುಳಿಕಾಳೇನಾದ್ರು ಇತ್ತು ಅಂತಂದರೆ ಖಾರ ರುಬ್ಬುವಾಗ ಮೊಳಕೆ ಹುರುಳಿಕಾಳನ್ನು ಹಾಕ್ಕೊಳ್ಳಿ, ತುಂಬ ಟೇಸ್ಟಾಗಿರುತ್ತೆ ಮಾತ್ರ. ನನಗೆ ಈ ಕಾಳು ಹಾಕ್ಲಿಕ್ಕೆ ಇಷ್ಟ ಆಗಲಿಲ್ಲ. ಮೊಳಕೆ ಹುರುಳಿಕಾಳು ಹಾಕಿದ್ರೆ ಮಾತ್ರ ಉಪ್ಸಾರಿನ ಖಾರ ಎಂಥ ರುಚಿ ಬರುತ್ತೆ ಗೊತ್ತಾ, ಅಪ್ಪ ಅಷ್ಟು ಟೇಸ್ಟಾಗಿರುತ್ತೆ. ಮತ್ತು ಸೊಪ್ಪು ಕಾಳು ಎಲ್ಲನೂ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ. ಮಾಮೂಲಿ ಸಾಸಿವೆ, ಜೀರಿಗೆ, ಒಣಮೆಣಸಿನ್ಕಾಯಿ, ಈರುಳ್ಳಿ ಚೆನ್ನಾಗಿ ಬಾಡಿಸ್ಕೊಂಡು, ಆಮೇಲೆ ಸೊಪ್ಪಾಕಿ ಕಾಯಿ ತುರಿ ಹಾಕ್ಬಿಟ್ಟು ಚೆನ್ನಾಗಿ ಒಂದು ಮಿಕ್ಸ್ ಮಾಡಿಬಿಟ್ಟು ಒಂದು 5 ನಿಮಿಷ ದಮ್ ಕಟ್ಬಿಡಬೇಕು. ಫುಲ್ಲು ಸಿಮ್ಮಲ್ಲಿ ಇಟ್ಬಿಟ್ಟು ಸ್ಟವ್ನ ದಮ್ ಕಟ್ತು ಅಂದರೆ ಒಗ್ಗರಣೆ ಚೆನ್ನಾಗಿ ಹಿಡಿಯುತ್ತೆ, ಸೊಪ್ಪು ಹಾಳಾಗೋದಿಲ್ಲ. ಅದ್ರ ನೀರಿನೆಲ್ಲ ಸೊಪ್ಪಿನಲ್ಲಿರೋ ನೀರಿನಂಶ ಎಲ್ಲ ಸುಂಡಿ ತುಂಬ ಚೆನ್ನಾಗಿ ಸೊಪ್ಪು ಒಗ್ಗರಣೆ ಚೆನ್ನಾಗಿರುತ್ತೆ, ಟೇಸ್ಟು ಚೆನ್ನಾಗಿರುತ್ತೆ, ಹಾಳಾಗೋದಿಲ್ಲ ಅಂತಲೇ ಹೇಳ್ತೀನಿ. ಹಾಗೆ ಖಾರ ಎಲ್ಲ ರುಬ್ಕೊಂಡೆ, ಗ್ರೀನ್ ಕಲರ್ ಖಾರ ನನಗೆ ತುಂಬ ಇಷ್ಟ. ನನಗೆ ಈ ಥರ ಮಾಡ್ಕೊಂಡು ತಿನ್ನೋದಕ್ಕಿಂತ ಹಸಿಮೆಣಸಿನ್ಕಾಯಿ ಅಂದರೆ ಹಸಿಮೆಣಸಿನ್ಕಾಯಿ ಹುರಿದು ಇರಬಾರ್ದು, ಬೇಯಿಸು ಇರಬಾರ್ದು, ಮಾಮೂಲಿ ನಾರ್ಮಲ್ ಏನು ಹಸಿಮೆಣಸಿನ್ಕಾಯಿ ಇರುತ್ತೋ ತಗೋತೀನಿ, ಬೆಳ್ಳುಳ್ಳಿ ತಗೊಳ್ತೀನಿ, ಹುಣಸೆಹಣ್ಣು ತಗೋತೀನಿ, ಉಪ್ಪನ್ನು ಹಾಕ್ಕೋತೀನಿ, ಚೆನ್ನಾಗಿ ಉಪ್ಸಾರು ಒಳಗಡೆ ಹಾಕ್ಕೊಂಡು ಕೈಯೆಲ್ಲ ಚೆನ್ನಾಗಿ ಕಿವುಚಿ ಅದರಲ್ಲಿ ಉಪ್ಸಾರು ಮುದ್ದೆ ಹಾಕ್ಕೊಂಡು ಊಟ ಮಾಡ್ತಾಯಿದ್ರೆ, ಬೆಣ್ಣೆಕಾಯಿ ತುಪ್ಪ ಹಾಕ್ಕೊಂಡು, ಅದ್ರ ಮಜಾನೇ ಬೇರೆ. ಯಾಕೆಂದರೆ ಈ ಥರ ಖಾರ ರುಬ್ಬಿ ನನಗೆ ಅಷ್ಟೊಂದು ಇಷ್ಟ ಆಗೋದಿಲ್ಲ. ಇವತ್ತು ಖಾರ ರುಬ್ಬಿ ಮನೆಯವ್ರಿಗೆಲ್ಲ ಊಟ ಹಾಕ್ತೆ, ಬಟ್ ನಾನು ಮಾತ್ರ ಹಸಿಮೆಣಸಿನ್ಕಾಯಿ ಕಿವುಚ್ಕೊಂಡೇ ನಾನು ಊಟ ಮಾಡಿದ್ದು. ಸ್ನೇಹಿತರೆ, ಖಂಡಿತ ಈ ಒಂದು ಉಪ್ಸಾರಿನ ಖಾರ ರೆಸಿಪಿನ ಖಂಡಿತ ಟ್ರೈ ಮಾಡಿ. ಇದು ದೋಸೆ ಚೆನ್ನಾಗಿರುತ್ತೆ, ರೊಟ್ಟಿ ಚೆನ್ನಾಗಿರುತ್ತೆ. ಓಕೆನಾ? ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ.